ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 4 ಬಾರಿ ಶಾಸಕರಾಗಿ, ಸಚಿವರಾಗಿ, ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀ ನಿತಿನ್ ನಬೀನ್ ಅವರು ಆಯ್ಕೆಯಾಗೋದು ಬಹುತೇಕ ಖಚಿತ. ನಮ್ಮಲ್ಲಿ ಕಾರ್ಯಕರ್ತನಿಗೆ ಆದ್ಯತೆ ಇದೆ, ಪರಿವಾರವಾದ ಇಲ್ಲ. ಕೆಲವು ಪಕ್ಷಗಳಿಗೆ ಮಾಲೀಕತ್ವ ಇರುತ್ತೆ. ಕಾಂಗ್ರೆಸ್ ಮಾಲೀಕತ್ವ ಕಳೆದ 7.5 ದಶಕಗಳಿಂದ ನೆಹರು, ಇಂದಿರಾ ಗಾಂಧಿ ಕುಟುಂಬದವರ ಕೈಲಿದೆ. ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದರೂ ಕೂಡ ಹೈಕಮಾಂಡ್ ಕೇಳಬೇಕು ಅಂತ ಹೇಳ್ತಾರೆ. ನಾವು ಭಾವಿಸ್ತೇವೆ ರಾಷ್ಟ್ರೀಯ ಅಧ್ಯಕ್ಷರೇ ಸುಪ್ರೀಂ ಅಂಥೇಳಿ. ಅವರಿಗೊಂದು ಹೈಕಮಾಂಡ್ ಇದೆ. ಯಾವುದದು ಹೈಕಮಾಂಡು? ಅದು ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ಹೈಕಮಾಂಡು. ಹಾಗೆಯೇ RJD ಪಕ್ಷದ ಮಾಲೀಕತ್ವ ಲಲ್ಲೂ ಪ್ರಸಾದ್ ಯಾದವ್ ಅವರ ಕುಟುಂಬದ ಕೈನಲ್ಲಿದೆ. ಸಮಾಜವಾದಿ ಪಕ್ಷದ ಮಾಲೀಕತ್ವ ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಅವರ ಕೈನಲ್ಲಿದೆ. TMCಯ ಮಾಲೀಕತ್ವ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅವರ ನಿಯಂತ್ರಣದಲ್ಲಿದೆ. ಬಿಜೆಪಿಯ ಮಾಲೀಕತ್ವ ಪಕ್ಷದ ಸಾಮಾನ್ಯ ಕಾರ್ಯಕರ್ತರೆಲ್ಲರೂ ಪಕ್ಷದ ಮಾಲೀಕರು. ಯಾವುದೇ ಕಾರ್ಯಕರ್ತ ಯಾವುದೇ ಸಂದರ್ಭದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಬಹುದು. ಹಾಗಾಗಿಯೇ ಚಾಯ್ವಾಲ ದೇಶದ ಪ್ರಧಾನಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಪೋಸ್ಟರ್ ಹೊಡೆಯುವ ಕಾರ್ಯಕರ್ತ ಅಖಿಲ ಭಾರತ ಮಟ್ಟದ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಕಾರ್ಯಕರ್ತರೇ ಮಾಲೀಕರಾಗಿರುವ ಪಕ್ಷದ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಗೋಸ್ಕರ ನಾವೆಲ್ಲೂ ಬಂದಿದ್ದೀವಿ. ಕರ್ನಾಟಕದಿಂದ ರಾಜ್ಯಾಧ್ಯಕ್ಷರು, 2 ಸದನಗಳ ಪ್ರತಿಪಕ್ಷದ ನಾಯಕರು ಸೇರಿದಂತೆ ಕೋರ್ ಕಮಿಟಿಯ ಬಹುತೇಕ ಸದಸ್ಯರು ನಾವು ಬಂದಿದ್ದೇವೆ. ಕಾರ್ಯಕರ್ತನ ಆಯ್ಕೆಗೆ, ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆಯಾಗೋದಕ್ಕೆ ನಾವು ಕೂಡ ಸಾಕ್ಷಿಯಾಗೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಮಗೆ ವಿಶ್ವಾಸ ಇದೆ, ಒಬ್ಬೊಬ್ಬರು ಅಧ್ಯಕ್ಷರಾದ ಕಾಲಘಟ್ಟದಲ್ಲಿ ಪಕ್ಷವನ್ನು ಸರ್ವವ್ಯಾಪಿ ಮತ್ತು ಮಾಡುವಂಥ ಪ್ರಯತ್ನ ಮಾಡಿದರು. ನಿತಿನ್ ನಬೀನ್ ಅವರು ಕೂಡ ಪಕ್ಷವನ್ನು ಸರ್ವಸ್ಪರ್ಶಿ, ಸರ್ವವ್ಯಾಪಿ ಆಗುವಂತೆ ಉಳಿದ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಸ್ಥಾಪನೆ ಮಾಡೋದ್ರ ಕಡೆಗೆ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಡ್ತಾರೆ, ಜನಾಂದೋಲನವನ್ನು ರೂಪಿಸ್ತಾರೆ. ಮತ್ತು BJP ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಗುಡ್ ಗವರ್ನೆನ್ಸ್ ಮೂಲಕ ಜನರ ಮನದಲ್ಲಿ ನಮ್ಮ ಪಕ್ಷದ ಬಗ್ಗೆ ಸದಭಿಪ್ರಾಯ ಗಟ್ಟಿಯಾಗುವಂತೆ ಅದಕ್ಕೆ ಬೇಕಾದಂಥ ರೂಪುರೇಷೆಯನ್ನು ಹಾಕ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, CM ಸಿದ್ದರಾಮಯ್ಯ ಅವರು ಅಭಿಮಾನಿ ತಂದಂಥ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ತಿರಸ್ಕಾರ ಮಾಡಿದರು. ಅಭಿಮಾನಿ ಮೇಲೆ ಗರಂ ಕೂಡ ಆಗಿರುವಂಥ ಮುಖ್ಯಮಂತ್ರಿಗಳ ಸೆಕ್ಯುಲರಿಸಮ್ನ ಸ್ಟೈಲ್ ಅದು. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರ ದೃಷ್ಟಿಯಲ್ಲಿ ಸೆಕ್ಯುಲರಿಸಮ್ ಅಂದರೆ ಒಂದು ಕಡೆ ದ್ವೇಷ ಮತ್ತು ತಿರಸ್ಕಾರ, ಇನ್ನೊಂದು ಕಡೆ ಅಪ್ಪಿಗೆ. ಅವನು ಬಾಂಗ್ಲಾದೇಶದನಾದರೂ ಸರಿಯೇ, ಇವ್ರಿಗೆ ಭಾಳ ಪ್ರೀತಿ. ಯಾಕೆಂದರೆ ಬಾಂಗ್ಲಾದೇಶಿ ಬೆಂಗಳೂರಿನಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದಂಥ ಪುನೀತ್ ಕೆರೆಹಳ್ಳಿಗೆ ಕೇಸು. ಈ ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಆಧಾರ್ ಕಾರ್ಡ್ ಕೊಡೋರಿಗೆ ಕೇಸಿಲ್ಲ, ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡೋರಿಗೆ ಕೇಸಿಲ್ಲ, ಅಕ್ರಮ ಗೋಹತ್ಯೆ ಮಾಡೋರಿಗೆ ಕೇಸಿಲ್ಲ, ಗೋಕಳ್ತನ ಮಾಡೋರಿಗೆ ಕೇಸಿಲ್ಲ. ಡ್ರಗ್ಸನ್ನ ಬೇರೆ ರಾಜ್ಯದವ್ರು ಬಂದು ಕರ್ನಾಟಕದಲ್ಲಿ ಹಿಡಿಬೇಕು, ಡ್ರಗ್ಸ್ ಪೆಡ್ಲರ್ಸ್ನ, ಅವ್ರಿಗೆ ಬಗ್ಗೆ ಆಸಕ್ತಿ ಇಲ್ಲ. ಕೋಟ್ಯಾಂತರ ಜನ ಆರಾಧಿಸ್ತಕ್ಕಂಥ ರಾಘವೇಂದ್ರ ಸ್ವಾಮೀಜಿ ಅವರ ಫೋಟೋವನ್ನು ತಿರಸ್ಕಾರ ಮಾಡೋದ್ರ ಮೂಲಕ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷ ಭಾವನೆಯನ್ನೇ ಅವರು ಪ್ರಕಟಗೊಳಿಸಿದ್ದಾರೆ. ಅದು ಅವರು ಅದಕ್ಕೆ ಕೊಡುವ ಪರಿಭಾಷೆ ಸೆಕ್ಯುಲರಿಸಮ್. ಅವರ ದೃಷ್ಟಿಯಲ್ಲಿ ಸೆಕ್ಯುಲರಿಸಮ್ ಅಂದರೆ
ಬರೀ ದ್ವೇಷ. ಸರ್ 27ರಿಂದ ವಿಶೇಷ ಅಧಿವೇಶನ ಜಿ ರಾಮ್ಜಿ ವಿಚಾರವಾಗಿ ಚರ್ಚೆ ಮಾಡ್ತೇವೆ. ನರೇಗಾ ಹೆಸರಿನಲ್ಲಿ ಏನೇನು ಅಕ್ರಮಗಳಾಗಿದ್ದಾವೆ, ಜಿ ರಾಮ್ಜಿ ಹೇಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡೋದು ಮಾತ್ರ ಅಲ್ಲ, ಜನಸಾಮಾನ್ಯರಲ್ಲಿ ಕೌಶಲ್ಯವನ್ನು ಬೆಳೆಸೋದಕ್ಕೆ, ಅವರನ್ನು ಎಂಪವರ್ ಮಾಡೋದಕ್ಕೆ, ಎಕನಾಮಿಕಲಿ ಸ್ಟೇಬಲ್ ಮಾಡೋದಕ್ಕೆ ಯಾವ ರೀತಿ ಪೂರಕವಾಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತೇವೆ. ಮತ್ತು ರಾಮನ ಕಂಡ್ರೆ ಯಾಕೆ ಕಾಂಗ್ರೆಸ್ನವರಿಗೆ ಅಷ್ಟು ರಾಮನ ಹೆಸರ ಬಗ್ಗೆ ದ್ವೇಷ ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.